ನಾನು ನಮ್ಮ ಶಮಿತಾ ನಿಮ್ಮಮ್ಮ. ಹೆಂಗೆಂಗೆ ಓದ್ತಿದ್ಯಾ ಏನು ಸ್ಕೂಲಾಗೆ? ಇಷ್ಟು ದಿನ ಓದಿರೋದೆಲ್ಲ ಲೆಕ್ಕ ಇಲ್ಲ. ಇನ್ಮೇಲೆ ಇನ್ನು 20 ದಿನ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವಾಗ ಅವಾಗ ಸ್ಟಾರ್ಟ್ ಆಗಿನಿಂದ ಇನ್ನು ಮಾರ್ಚ್ 18ವರೆಗೂ ಇನ್ನು ಚೆನ್ನಾಗಿ ಓದಬೇಕು. ಮಧ್ಯರಾತ್ರಿ ಅಂದರೆ ರಾತ್ರಿ ಎಲ್ಲ ಎದ್ದು ಓದೋದ್ರಿಂದ ಏನು ಪ್ರಯೋಜನ ಇರಲ್ಲ. ನೀನು ಚೆನ್ನಾಗಿ ತಿಳ್ಕೊಂಡು ಓದೋದನ್ನ ನಿಮ್ಮ ಟೀಚರ್ಸ್ ಎಲ್ಲ ಪಾಠ ಮಾಡೋದೆಲ್ಲ ಚೆನ್ನಾಗಿ ಕೇಳು, ಬರೀ ಚೆನ್ನಾಗಿ ಓದ್ಕ ಎಲ್ಲನ. ನಾವು ಮನೆಗೆ ಎಷ್ಟು ಕಷ್ಟಪಟ್ಟು ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ಎಲ್ಲ ಪೇರೆಂಟ್ಸು ಫೀಸ್ ಕಳಿಸ್ತಾ ಇದ್ದೀವಿ. ಶಮಿತಾ, ಚೆನ್ನಾಗಿ ಓದ್ತಿದ್ಯಮ್ಮ, ಇನ್ನು ಚೆನ್ನಾಗಿ ಓದು. ನಿಮ್ಮ ಟೀಚರ್ಸ್ ಎಲ್ಲ ಏನು ಹೇಳ್ತಾರೋ ಅದನ್ನೆಲ್ಲ ಕೇಳು, ಅವ್ರು ಹೇಳ್ದಂಗೆಲ್ಲ ಫಾಲೋ ಮಾಡು ಓದೋದು ಎಲ್ಲನ. ಮತ್ತು ನಿಮ್ಮ ಮನೆಯಾಗೆಲ್ಲ ಭಾಳ ನಿನ್ನ ಮೇಲೆ ನಿರೀಕ್ಷೆ ಇದ್ದಾವೆ. ಚೆನ್ನಾಗಿ ಓದ್ತೀಯ, ಚೆನ್ನಾಗಿ ಬರೀ ಇದು ಮಾಡ್ತಿದ್ಯಾ, ಒಳ್ಳೆ ರಿಸಲ್ಟ್ ಕೊಡ್ತಾಳೆ ನಮ್ಮ ಮಗಳು ಅಂತ ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ ಎಲ್ಲರೂ ನಿನ್ನ ರಿಸಲ್ಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಚೆನ್ನಾಗಿ ಓದು. ಅಪ್ಪಾಜಿ ನೋಡಿದ್ರೆ ಇಲ್ಲ, ನಾವೆಲ್ಲ ಕಳ್ಕೊಂಡಿದ್ದೀವಿ, ಅವರು ನಮ್ಮ ಮೇಲೆ ಭರವಸೆ ಇಟ್ಟು ನಿನ್ನ ಮೇಲೆ ಭರವಸೆ ಇಟ್ಟು ಎಲ್ಲ ಓದಿಸ್ತಿದ್ದಾರೆ. ನಿನ್ನನ್ನು ಚೆನ್ನಾಗಿ ಇದು ಮಾಡ್ತಿದ್ದಾರೆ, ಓದಲಿ ನನ್ನ ಮಗಳು ಅಂತ. ನೀನು ಅದನ್ನೆಲ್ಲ ಉಳಿಸ್ಕೊಂಡು ಚೆನ್ನಾಗಿ ಓದಿ ಅದನ್ನೆಲ್ಲ ಮುಂದುವರಿಸು. ಇನ್ನು 2 ತಿಂಗಳು ಎಕ್ಸಾಮ್, 2 ತಿಂಗಳಿಗೆಲ್ಲ ಎಕ್ಸಾಮ್ ಎಲ್ಲ ಮುಗ್ದೋಗ್ಬಿಡುತ್ತೆ. ಆಮೇಲೆ ಇನ್ನೇನಿರಲ್ಲ. 10th ಬೇಸಿಕ್ ಇದೊಂದು ಚೆನ್ನಾಗಿ ಓದಿ ನೀನು ಒಳ್ಳೆ ರಿಸಲ್ಟ್ ತಗೊಂಡು ಒಳ್ಳೆ ಕಾಲೇಜಿಗೆ ಸೇರ್ಕೊಂಡು ಹೋದ್ರೆ ನಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ, ನಿನ್ನ ಭವಿಷ್ಯನೂ ಚೆನ್ನಾಗಿರುತ್ತೆ. ಎಲ್ಲರೂ ಚೆನ್ನಾಗಿರ್ತೀವಿ ನಿನ್ನ ಇದ್ರಾಗೆ. ಚೆನ್ನಾಗಿ ಓದ್ಬೇಕು ನೀನು. ಇನ್ನು